ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಮನೆಗೇನೆ ನರ್ಸ್ ಬಂದಿರ್ತಾರೆ. ಅವರನ್ನು ನೋಡ್ಕೊಂಡು ಯಾರು ನಿಮ್ಮನ್ನ ಬರಕ್ಕೆ ಹೇಳಿರೋದು ಅಂತ ಭೂಮಿ ಕೇಳಿದ ತಕ್ಷಣ ನಮ್ಮನ್ನ ದೇವಯಾನಿ ಮೇಡಮ್ ಬರಕ್ಕೆ ಹೇಳಿದ್ದಾರೆ ಅಂತ ಈ ಕಡೆ ನರ್ಸ್ ಹೇಳಿದ ತಕ್ಷಣ ಹೌದಾ ಇಲ್ಲೇ ಕೂತ್ಕೊಂಡಿರಿ, ನಾನು ಅವ್ರ ಅಮ್ಮನ ಕರ್ಕೊಂಡು ಬರ್ತೀನಿ ಅಂತ ಭೂಮಿ ಅಮ್ಮ ನರ್ಸ್ ಬಂದಿದ್ದಾರೆ ನಿಮ್ಮನ್ನು ಕರಿತಾ ಇದ್ದಾರೆ, ಯಾಕಮ್ಮ ಅವ್ರನ್ನ ಕರ್ಸಿದ್ದೀರಾ ಅಂತ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ ಬಾ ಭೂಮಿ ನಿನ್ಗೆ ಎಲ್ಲದೂ ಕೂಡ ಗೊತ್ತಾಗುತ್ತೆ ಬಾ ಅಂತ ಹೇಳ್ಕೊಂಡು ತನ್ನ ರೂಮಿಂದ ಹೊರಗಡೆ ಬಂದಿರ್ತಾರೆ. ಬಂದ್ರಪ್ಪ ಬನ್ನಿ ಅಂತ ಹೇಳ್ಕೊಂಡು ಹಾಗೆ ದೇವಯಾನಿ ಬ್ಲಡ್ ಕೊಡಕ್ಕಂತ ಹೊರಟೋಗ್ಬಿಡ್ತಾರೆ. ಈ ಕಡೆ ಬ್ಲಡ್ಡನ್ನು ತಗೊತಾ ಇರಬೇಕಾದ್ರೆ ಅಲ್ಲಮ್ಮ ಲಾಸ್ಟ್ ವೀಕ್ ಅಷ್ಟೇ ನೀವು ಬ್ಲಡ್ಡನ್ನು ಟೆಸ್ಟ್ ಮಾಡಿಸಿದ್ದೀರಲ್ವ, ಅದರಲ್ಲಿ ನಿಮ್ಮ ಬ್ಲಡ್ ಶುಗರ್ ಎಲ್ಲದೂ ಕೂಡ ಹಾಗೆ ನಾರ್ಮಲ್ ಇದೆ ಅಂತ ಬಂದಿತ್ತಲ್ವ, ಮತ್ತೆ ಇವಾಗ ಯಾಕೆ ಚೆಕಪ್ ಮಾಡಿಸ್ತಾ ಇದ್ದೀರಾ ಅಂತ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ ಏನು ಮಾಡೋದಮ್ಮ ಲಾಸ್ಟ್ ವೀಕ್ ಇದ್ದಂಗೆ ಈ ವೀಕು ಕೂಡ ನನ್ನ ಬಾಡಿ ಇರಬೇಕಲ್ವಾ, ನಾನೇನು ಇರಬೇಕಂತ ಆಸೆ ಪಡ್ತೀನಿ, ಆದರೆ ಏನು ಮಾಡೋದು ತುಂಬಾ ಸುಸ್ತು ಪುಟ್ಟಿ, ಹಾಗಾಗಿ ಬಾಡಿಯಲ್ಲಿ ಏನು ವೇರಿಯೇಷನ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ. ಒಂದ್ಸರಿ ಬ್ಲಡ್ ಚೆಕಪ್ ಮಾಡೋದಿದ್ರೆ ಎಲ್ಲದೂ ಕೂಡ ಗೊತ್ತಾಗುತ್ತಲ್ವಾ, ಹಾಗಾಗಿ ನಾನು ಇವ್ರನ್ನ ಕರೆಸಿ ಚೆಕಪ್ಪಿಗಂತ ಬ್ಲಡನ್ನು ಕೊಟ್ಟಿದ್ದೀನಿ. ಅಂದಾಗಿ ಪುಟ್ಟಿ ನಿಂಗೂ ಏನಾದ್ರೂ BP ಶುಗರ್ ಏನಾದ್ರೂ ಇದೆಯಾ ಹೇಗೆ ಅಂತ ಈ ಕಡೆ ದೇವೇನೇ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಅಮ್ಮ ಬಿಡ್ತು ಅನ್ನಿ, ನೋಡಿ ಇದುವರೆಗೂ ನನಗೆ ಅಂಥ ಸಮಸ್ಯೆ ಏನೂ ಕೂಡ ಬಂದಿಲ್ಲ, ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ನೋಡಮ್ಮ ಭೂಮಿ ಬರೋ ತನಕ ನಾವು ಯಾವುದೇ ಕಾರಣಕ್ಕೂ ಕಾಯೋಕ್ಕಾಗಲ್ಲ ನೋಡು, ಲಾಸ್ಟ್ ವೀಕ್ ಇದ್ದಂಗೆ ನಾವು ಈ ವಾರ ಇರೋಕ್ಕಾಗಲ್ಲ ಅಂತಂದ್ರೆ ಮೇಲೆ ನಮ್ಮ ಬಾಡಿಯಲ್ಲಿ ಏನಾಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ, ಹಾಗಾಗಿ ನಾವು ಏನಕ್ಕೂ ಕೂಡ ಅದನ್ನು ನೆಗ್ಲಿಜೆನ್ಸಿಯಿಂದ ತಗೋಬಾರ್ದು, ಹಾಗಾಗಿ ಏನಾಗಲ್ಲ ಪರವಾಗಿಲ್ಲ, ನಾನು ಇವ್ರನ್ನ ಮನೆಗೆ ಕರ್ಸಿದ್ದೀನಿ ತಾನೆ, ನೀನು ಒಂದ್ಸರಿ ಬ್ಲಡ್ ಚೆಕಪ್ಪನ್ನು ಮಾಡಿಬಿಡು ಅಂತ ಈ ಕಡೆ ದೇವಿಯಾನಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಪರವಾಗಿಲ್ಲಮ್ಮ ನನಗೆ ಆ ಥರ ಸಿಂಪ್ಟಮ್ಸ್ ಏನೂ ಕೂಡ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಆಗ ದೇವಿಯಾನಿ ಅಲ್ಲೇ ನಿಂತ್ಕೊಂಡಿರುವ ಅಶ್ವಿನಿಗೆ ಕಣ್ಸನೆ ಮಾಡಿಬಿಡ್ತಾರೆ. ಭೂಮಿ ನಾವು ಇವತ್ತಿದ್ದಂಗೆ ನಾಳೆಗಿರಲ್ಲ ಅಲ್ವಾ, ಸೊ ನಾನು ಕೂಡ ಯಾವುದಕ್ಕೂ ಇರಲಿ ಅಂತ ಚೆಕಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಪರವಾಗಿಲ್ಲ ನೀನು ಬಾ ಮಾಡಿಸ್ಕೋ ಅಂತ ಈ ಕಡೆ ಅವರಿಬ್ಬರನ್ನು ಕೂಡ ಫೋರ್ಸ್ ಮಾಡ್ತಾ ಇರಬೇಕಾದ್ರೆ ಸರಿ ಆಯ್ತಮ್ಮ ನೀವು ಇಷ್ಟು ಹೇಳ್ತಿದ್ದೀರಲ್ವಾ ಮತ್ತೆ ನಾನು ನಿಮ್ಗೆ ಯಾಕೆ ಬೇಜಾರ ಮಾಡಲಿ ಅಂತ ಈ ಕಡೆ ಭೂಮಿನೂ ಕೂಡ ಬ್ಲಡ್ ಕೊಟ್ಟಿದ ತಕ್ಷಣ ದೇವಿಯಾನಿ ಮತ್ತೆ ಅಶ್ವಿನಿ ಮಾತ್ರ ಕಣ್ಸನ್ನೆ ಮಾಡಿಕೊಂಡು ತುಂಬಾನೇ ಖುಷಿ ಆಗ್ಬಿಡ್ತಾರೆ. ಮನಸ್ವಿನಿ ಇವಾಗ ನೀನು ಬಾರಮ್ಮ, ನೀನು ಬ್ಲಡ್ ಚೆಕಪ್ಪಿಗೆ ಹಾಗೆ ಬ್ಲಡ್ಡನ್ನು ಕೊಡಮ್ಮ ಅಂತ ಈ ಕಡೆ ದೇವಿಯಾನಿ ಹೇಳ್ತಿರ್ಬೇಕಾದ್ರೆ ಆಯ್ತು ಅತ್ತೆ ಅಂತ ಹೇಳ್ಕೊಂಡು ಈ ಕಡೆ ಮನಸ್ವಿನಿ ಕೂಡ ಬ್ಲಡ್ಡನ್ನು ಕೊಟ್ಬಿಡ್ತಾರೆ. ಇನ್ನೊಂದು ಕಡೆ ಅಂದಾಗೆ ಈ ರಿಪೋರ್ಟನ್ನು ಆದಷ್ಟು ಬೇಗನೆ ಕೊಟ್ಬಿಡಪ್ಪ, ನನಗಂತೂ ತುಂಬಾ ಬಾಡಿಯಲ್ಲಿ ಏನೇನೋ ಆಗ್ತಾ ಇದೆ, ಆದಷ್ಟು ಬೇಗನೆ ನಾನು ಇದನ್ನ ಡಾಕ್ಟರ್ಗೆ ತೋರಿಸ್ಬಿಟ್ಟು ಮತ್ತೆ ಏನು ಟ್ರೀಟ್ಮೆಂಟ್ ಅಂತ ತಗೋಬೇಕು ಅಂತ ಈ ಕಡೆ ದೇವಿಯಾನಿ ಹೇಳ್ತಿರ್ಬೇಕಾದ್ರೆ ನರ್ಸ್ ಹತ್ರ ಸರಿ ಆಯಿತು ಮೇಡಮ್ ಅಂತ ಹೇಳ್ಬಿಟ್ಟು ಅವರಲ್ಲಿಂದ ಹೊರಟೋಗ್ಬಿಡ್ತಾರೆ. ಇತ್ತ ರಾತ್ರಿ ಹಾಗೆ ಅಜಿತ್ ರೂಮಿಗೆ ಬಂದಿದ ತಕ್ಷಣ ಆಗ ಭೂಮಿ ಮಾತ್ರ ರಕ್ತ ಕೊಟ್ಟಿರೋ ಕೈ ತುಂಬಾನೇ ನೋವು ಆಗ್ತಿರುತ್ತಾ ಅಂತ ಆಯಿಂಟ್ಮೆಂಟನ್ನು ಹಚ್ಕೊತಾ ಇರಬೇಕಾದ್ರೆ ಆಗ ಅಜಿತ್ ಯಾಕೆ ಏನಾಯಿತು ಅಂತ ಕೇಳಿದ ತಕ್ಷಣ ಅದು ಏನಿಲ್ಲ, ಇವತ್ತು ದೇವಯಾನಿ ಅಮ್ಮ ಬ್ಲಡ್ ಚೆಕಪ್ಪಿಗೋಸ್ಕರ ಮನೆಗೆ ನರ್ಸನ್ನು ಕರೆಸಿದ್ರು ಅಂತ ಈ ಕಡೆ ಎಲ್ಲ ವಿಷಯನೂ ಹೇಳಿದ ತಕ್ಷಣ ಅಜಿತ್ ಮಾತ್ರ ಇದನ್ನು ಕೇಳಿಸ್ಕೊಂಡು ತುಂಬಾನೇ ಶಾಕ್ ಆಗಿಬಿಡ್ತಾರೆ. ಏನು ಹೇಳ್ತಿದ್ಯಾ, ಅವರು ಇಷ್ಟೆಲ್ಲ ಮಾಡ್ತಿದ್ದಾರಾ ಅಂದರೆ ಒಂದು ವೇಳೆ ಅಶ್ವಿನಿಂದ ಬ್ಲಡ್ ಸ್ಯಾಂಪಲನ್ನು ಚೆಕಪ್ ತಗೊಂಡಿದ್ದೀವಂತ ಅವರಿಗೆ ಏನಾದ್ರೂ ಕೂಡ ಬಂದ್ಬಿಟ್ಟು ಮತ್ತೆ ಏನಾದ್ರೂ ಹೊಸ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ ಹೇಗೆ ಅಂತ ಈ ಕಡೆ ಅಜಿತ್ ಭೂಮಿ ಹತ್ರ ಕೇಳ್ತಿರ್ಬೇಕಾದ್ರೆ ಇಲ್ಲ ಸಾಹೇಬ್ರೆ ಈ ಸರಿ ಆ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂತಂದರೆ ನಮ್ಮ ಪ್ಲ್ಯಾನು ನಮ್ಮ 4 ಜನರಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಗೊತ್ತೇ ಇಲ್ವಲ್ಲ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಹೌದಲ್ವಾ ಅಂತ ಈ ಕಡೆ ಹಾಗೆ ಅಜಿತ್ ಮತ್ತೆ ನಚ್ಚಿಗೆ ಫೋನ್ ಮಾಡಿಬಿಡ್ತಾರೆ. ನಚ್ಚಿ ನೀನು ಎಲ್ಲಿದ್ಯಪ್ಪ, ನೋಡು ನೀನೇ ತಾನೇ ನಾವು ಆ ಫ್ರಾಡ್ ಅಶ್ವಿನಿಂದ ಬ್ಲಡ್ ಸ್ಯಾಂಪಲನ್ನು ತಗೊಂಡಿದ್ದೀವಲ್ವ, ಯಾವುದೇ ಕಾರಣಕ್ಕೂ ಈ ವಿಷಯ ಬೇರೆಯವರಿಗೆ ಗೊತ್ತಾಗಬಾರ್ದು, ಅಂದಾಗೆ ರಿಪೋರ್ಟ್ ಎಲ್ಲ ರೆಡಿ ಆಗಿದೆಯಾ, ಆದಷ್ಟು ಬೇಗನೆ ನೀನು ಅದನ್ನ ನನಗೆ ಕೊಡಬೇಕು ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಡೋಂಟ್ ವರಿ ಬ್ರೋ, ನಾನು ಕೂಡ ಲ್ಯಾಬ್ ಅವ್ರ ಹತ್ರ ಮಾತಾಡಿದ್ದೀನಿ, ಇವತ್ತಿನೇ ನನಗೆ ಅದನ್ನ ಕೈಗೆ ಸಿಕ್ಬಿಡುತ್ತೆ, ನಾಳೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಆ ಫ್ರಾಡ್ ಅಶ್ವಿನಿನ ನೀ ಹೇಳ್ದಾಗನೇ ಹಿಡ್ದಾಕ್ಬಿಡೋಣ ಅಂತ ಈ ಕಡೆ ನಚ್ಚಿ ಹೇಳ್ತಿರ್ಬೇಕಾದ್ರೆ ಆಗ ಅಜಿತ್ ತುಂಬಾನೇ ಖುಷಿಯಾಗ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳ್ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.